ಸುಪ್ರೀಂ ಕೋರ್ಟ್ ಬಹಳ ಕಟುವಾಗಿ ವಿಮರ್ಶೆ ಮಾಡಿತು ದರ್ಶನ್ ಕೇಸ್ನಲ್ಲಿ ಹೆಂಗೆ ಬೇಲ್ ಸಿಕ್ತು ಅನ್ನೋದ್ರ ಬಗ್ಗೆ. ಸೊ ಈಗ ಆ ವಿಚಾರವನ್ನು ನಟಿ ರಮ್ಯಾ ಪೋಸ್ಟ್ ಮಾಡಿದ್ರು, ಏನೇನಾಯ್ತು, ಜಸ್ಟಿಸ್ ಸಿಗಲಿ ರೇಣುಕಾಸ್ವಾಮಿಗೆ ಅಂತ. ಸೊ ಈ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಅವರೆಲ್ಲರೂ ಮುಗಿ ಬಿದ್ದಿರೋದು ರಮ್ಯಾ ವಿರುದ್ಧ. ತರಹೇವಾರಿ ಕಾಮೆಂಟ್ಸ್ ಅನ್ನ ಡಿಬಾಸ್ ಅಭಿಮಾನಿಗಳು ಮಾಡಿದ್ರು. ಆಗ ಅದಕ್ಕೆ ತಿರುಗೇಟ್ ಕೊಡೋ ಕೆಲಸವನ್ನ ಕೂಡ ರಮ್ಯಾ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ನನ್ನ ಇನ್ಸ್ಟಾಗೆ ಸ್ವಾಗತ, ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಸ್ಗಳೇ ಸಾಕ್ಷಿ. ಇದು ರಮ್ಯಾ ವಿರುದ್ಧ ಕಾಮೆಂಟ್ಸ್ ಮಾಡಿದ್ದ ಡಿ ಬಾಸ್ ಫ್ಯಾನ್ಸ್ಗೆ ತಿರುಗೇಟನ್ನು ಕೊಟ್ಟಿರುವಂತಹ ರೀತಿ ನೋಡಿ. ಇದು ಫಸ್ಟು ಅವತ್ತು ಪೋಸ್ಟ್ ಮಾಡಿದ್ರು ಅವರು, ಯಾವಾಗ ವಿಪರೀತವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟು. ಇನ್ಫ್ಯಾಕ್ಟ್ ಒಂದು ಮಂಗಳಾರತಿ ಮಾಡ್ದಂಗಿತ್ತು ಲಾಸ್ಟ್ ಟೈಮ್ ದರ್ಶನ್ಗೆ ಮತ್ತು ಅವ್ರ ಪಟಾಲಂಗೆ ಸಿಕ್ಕಿದಂತಹ ಬೇಲ್ ವಿಚಾರದಲ್ಲಿ. ಇದನ್ನು ರಮ್ಯಾ ಅವರು ಸಹಜವಾಗಿ ಅದನ್ನು ಪೋಸ್ಟ್ ಮಾಡಿದರು. ಆಮೇಲೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಅಂತ ಹೇಳಿದರು. ಅದಾದಮೇಲೆ ಅವ್ರು ಕಂಡು ಫೋಟೋಗೆಲ್ಲ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು ಗೊತ್ತಲ್ಲ, ಕೆಲವ್ರ ಸಂಸ್ಕಾರ ಹೆಂಗಿರುತ್ತೆ ಅಂತ, ಕೀಪ್ಯಾಡ್ ವಾರಿಯರ್ಸ್ದು. ಸೊ ಅದನ್ನು ನೋಡಿದ ತಕ್ಷಣವೇ ರಮ್ಯಾ ಅವರು ವ್ಯಂಗ್ಯ ಮಾಡ್ತಾ ಕಾಲು ಎಳಿತಾನೆ, ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಟು ಆಲ್ ದ ಡಿ ಬಾಸ್ ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್ ಅಂತ ಹಾಕಿದ್ದಾರೆ. ಯುವರ್ ಕಮೆಂಟ್ಸ್ ಆರ್ ದ ಪ್ರೂಫ್ ವೈ ರೇಣುಕಾಸ್ವಾಮೀಸ್ ಫ್ಯಾಮಿಲಿ ನೀಡ್ಸ್ ಜಸ್ಟಿಸ್. ನಿಮ್ಮ ಕಮೆಂಟ್ಗಳೇ ಅದಕ್ಕೆ ಸಾಕ್ಷಿ. ನಿಮ್ಮ ಬಾಸು ಏನು ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಕಮೆಂಟ್ಸ್ಗಳೇ ಸಾಕ್ಷಿ. ಇದಕ್ಕೋಸ್ಕರನೇ ಅವ್ರಿಗೆ ನ್ಯಾಯ ಬೇಕು ಅಂತ ಮತ್ತೆ ಆಗ್ರಹಿಸ್ತೀನಿ ಅಂತ ಸೆಡ್ಡು ಹೊಡಿತಾ ಇದ್ದಾರೆ. ಸೊ ದರ್ಶನ್ ಫ್ಯಾನ್ಸ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದೆ. ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಎಲ್ಲ ಸೇರ್ಕೊಂಡು ಒಬ್ಬೊಬ್ಬರ ಮೇಲೆ ಪ್ರಹಾರ ಮಾಡಿ ಅವ್ರ ಧ್ವನಿಯನ್ನು ಮುಚ್ಚಿಸ್ಬಿಡ್ತಾ ಇದ್ರು. ಬಟ್ ಇವ್ರು ಹಂಗಲ್ಲ ಅಲ್ಲ, ಬಿಗ್ ಸ್ಟಾರ್, ಶೀ ಈಸ್ ಆಲ್ಸೋ ಬಿಗ್ ಸ್ಟಾರ್, ಕೇರ್ ಮಾಡ್ತಾರೆ ಇಂಥದ್ದೆಲ್ಲ ಎಷ್ಟು ನೋಡಿರ್ತಾರೆ ಅವರು. ಹೀಗಾಗಿ ಅವ್ರ ತಲೆನೇ ಕೆಡಿಸ್ಕೊಂಡಿಲ್ಲ, ಕ್ಯಾರೆ ತೆಗೆದಿಲ್ಲ, ಕಿಮ್ಮತ್ತು ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಮಾಡ್ತಾ ಹೋಗಿ, ಆದರೆ ನಾನು ನ್ಯಾಯ ಕೇಳೋದನ್ನು ಮುಂದುವರಿಸ್ತೀನಿ ಅನ್ನೋ ರೀತಿಯಲ್ಲಿ ಇದೆ.